ಅಲ್ಲ ಕಣ್ರಣ, ಇದೇನ್ರಣ ಇದು? ಇದೇನು ನೀವು ಇದನ್ನ ನೀವೇ ಮಾಡಿದ್ದಾ? ಇದು ನಾವು ಮಾಡಿದಲ್ಲ, ನಾವು ಹೋಗಾದ್ಮೇಲೆ ಮಾಡಿರೋದು. ಆನೆದೊಂದು ಇದೇನಿದು? ಇದು ಹೋಗೋದು, ಇದು ಸೇತುವೆ ತರ ಹೋಗೋದು. ನಾವು ನಡ್ಕೊ ಹೋಗೋದು ಮನುಷ್ಯರು ಬಿದ್ದುಬಿಟ್ರೆ? ಬಿದ್ದರೆ ಅಲ್ಲಿ ಹಿಡ್ಕೊಳಕ್ಕೆ ಆಗವಲ್ಲ, ಅಲ್ಲಿ ಹಿಡ್ಕೋಬೇಕಲ್ಲ. ಅಯ್ಯೋ, ನಮ್ಮ ಮಗಾರು ಬಂದಿರ ಹಿಡಿಸಿದ್ನಲ್ಲಣ್ಣ, ಮಾಡಿಸಿವೆ, ಭಾಳ ಚೆನ್ನಾಗೈತೆ. ಅಲ್ಲವೇ ಇದೈತೆ ಮೇಡಮ್, ಇದು ಅಲ್ಲಿ ಆ ಕಡೆ ಬನ್ನಿ, ಬುದ್ಧಂದು ವಿಗ್ರಹ. ಇಲ್ಲಿ ಅಲ್ಲ ಕಣಣ್ಣ, ಇಷ್ಟೊಂದು ಕೆಲಸ ಮಾಡಿದಿರಿ, ನಿಮಗೆ ಅನ್ಯಾಯ ಆಗೈತಲ್ರಣ, ಹೊಟ್ಟೆ ಬರೀತೆ ಇಟ್ಕೊಂಡ್ರಣ. ನಕ್ಷತ್ರದ್ದು ಮತ್ತೆ ಆಮೇಲೆ ಅಲ್ಲಿ ಜಿಮ್ ಮಾಡೋದು ಅದೆಲ್ಲ ಐತೆ. ಮತ್ತೆ ನೀವು ಗೊಬ್ಳಿ ಫಾರೆಸ್ಟ್ ಅಲ್ಲಿ ಮಾಡ್ತಿದ್ರಿ ಅಂತ ಹೇಳಿದ್ರಿ. ಗೊಬ್ಳಿ ಫಾರೆಸ್ಟ್ ಅಲ್ಲಿ 10 ವರ್ಷ ಮಾಡಾದ್ಮೇಲೆ ಈ ಕಡೆ ಚೇಂಜ್ ಮಾಡಿತ್ತು ಅವರು. ಈ ಪಾರ್ಕ್ ಮಾಡೋದ್ರಲ್ಲಿ ನೀವೇ ಇದ್ರಾ? ಈ ಪಾರ್ಕ್ ಮಾಡ್ಬೇಕಾದ್ರೆ ನಾನೇ ಇದ್ದೆ. ಯಾರು ರೇಂಜರಾಗ? ವಿನಯ್ ಚಂದ್ರ. ಆಗ ಸಂಬಳ ಎಷ್ಟು ಕೊಡೋರು ನಿಮಗೆ? ಆಗ 13,000 ಕೊಡೋರು. ಬ್ಯಾಂಕಿಗೆ ಹಾಕೋರಾ? ಬ್ಯಾಂಕಲ್ಲೇ. ಅವೆಲ್ಲ ಸ್ಟೇಟ್ಮೆಂಟ್ಗಳೆಲ್ಲ ತಗೊಂಡಿದ್ದೀರಾ? ಆಯ್ತಾ, ತಗೊಳ್ಳಿ ಅವೆಲ್ಲ ತಗೊಳ್ಳಿ. ವಿನಯ್ ಚಂದ್ರ ಇಲ್ಲಿ ಕೆಲಸ ಮಾಡ್ಬೇಕಾರೆ 14,000 ಹಾಕವ್ರೆ. ಲಾಸ್ಟ್ ತಿಂಗಳಲ್ಲಿ ಮಾತ್ರ ಸಂಬಳ ಜಾಸ್ತಿ ಆಗಿದೆ ಅಂತ ಅವ್ರು ಹೋಗ್ಬಾರ್ದೆ, ಟ್ರಾನ್ಸ್ಫರ್ ಆಗಿ ಹೋಗ್ಬೇಕಾರೆ ನಮಗೆ ಕೊಟ್ಟಿರೋದೇ 12,000. ಯಾವಾಗ ನೀವು ಕೆಲಸ ಮಾಡ್ತಿದ್ದಾಗ ನಮಗೆ ಕೊಟ್ಟಿರೋದೇ ಸಂಬಳ ಜಾಸ್ತಿ ಆಯ್ತು ಅಂದ್ಬಿಟ್ಟು ಕೈಗ ಬ್ಯಾಂಕ್ಗ ಟ್ರಾನ್ಸ್ಫರ್ ಆಗೋದು ಹೋದ ತಿಂಗಳಲ್ಲಿ. ಒಂದು ಕೊಟ್ಟಿಲ್ಲ ನಮಗೆ. ಬ್ಯಾಂಕಲ್ಲಿ ನಿಮ್ದು ಕಾರ್ಮಿಕ ಇಲಾಖೆಯಲ್ಲಿ ನೋಡೋವತ್ ಇರ್ಲೇ ಇಲ್ವಲ್ರಣ ಯಾರು ನಿಮ್ದು? ಯಾಕೆ ನಾನೇ ಪಾಸ್ಬುಕ್ ಅಲ್ಲಿ ಎಂಟ್ರಿ ಅಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಹಾಕಿಲ್ವಲ್ಲ? ಹಾಕದಲ್ಲ, ಅಲ್ಲೇ ಫಾರೆಸ್ಟ್ ಆಫೀಸು ಕ್ರೆಡಿಟ್ ಸ್ಯಾಲ್ರಿ ಅಂತ ಅಲ್ಲೇ ಅದಲ್ಲ, ಪಾಸ್ಬುಕ್ ಅಲ್ಲೇ ಅದಲ್ಲ ಮೇಡಮ್ ರೇ. ಐತಾ? ಈಗ ರೇಂದ್ರ ಅದ್ ನೋಡ್ಬಿಟ್ಟೆ ಅಲ್ವಾ ಸುಮ್ಮನಾಗಿತ್ತವಯ್ಯ. ಹಂಗಾರೆ ನಿಮ್ದು ನಡೀತದೆ? ನಿಮ್ದು ಕೋರ್ಟ್ ಕಚೇರಿ ಹತ್ತಬಹುದು. ಫಾರೆಸ್ಟ್ ಆಫೀಸು ಕ್ರೆಡಿಟ್ ಸ್ಯಾಲ್ರಿ ಅಂತಲೇ ಎಂಟ್ರಿ ಆಗದದು. ಈಗ ಲಾಯರ್ ಹೇಳಿರೋದು ಅದೇ ಮುಖಾಂತರ. ಎಲ್ಗೂ ಹೋಗಿರ್ತದೆ, ಅದು ತೆಗ್ರಿಲಿ ಇದ್ದೇ ಇರ್ತದೆ. ನಾನು ತಗೋತೀನಿ, ಇನ್ನು ನಿಮ್ಮ ಕಡೆಯಿಂದ ಇದು ಹಾಕ್ಬಾರ್ದು, ನನ್ನ ಕಡೆಯಿಂದ ಹಾಕಿ ತರಿಸ್ಕೊಡ್ತೀನಿ ಬಿಡೋಣ ಅಂತ ಅಂದಿರೋದು ಅವರು. ಈಗ ಅವ್ರು ಹಾಕ್ತಾರಂತ? ನನ್ನ ಹೆಸರಿಂದ ಹಾಕ್ಬಿಟ್ಟು ತರಿಸ್ಕೊಡ್ತೀನಿ ಬಿಡೋಣ ಅಂತ ಹೇಳಿರೋದು ಅವರು. ಕಡೆ ತರಿಸ್ಕೊತೀನಿ ಬಿಡೋಣ ಅಂತ. ಹಂಗಾರೆ ನೀವು ಒಳಗಡೆ ಕೆಲಸ ಇದು ಮಾಡ್ಕೊಂಡಾಗ ನಿಮಗೆ ತೊಂದರೆ ಕೊಡೋದಿಲ್ವಾ? ಈ ಕಡೆ ಹೋಗೋಣ, ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೇಳ್ತಿರಲ್ಲ ನೀವು. ಅವ್ರು ಕೆಲಸ ಕೊಡ್ತಾವ್ರೆ, ನಾನು ಹೋಯ್ತೀನಿ ಕೆಲಸಕ್ಕೆ ಅಂತ ಹೇಳ್ತಿರಲ್ಲ. ಅವ್ರ ಕರೆದು ಸಂಧಾನ ಮಾಡಬೇಕಾದ್ರೆ ನಾನು ಬಾಡಿಗೆ ಮನೇಲಿ ಇದ್ದೀನಿ, ನನಗೆ ಬೇಕು ಫಸ್ಟ್ ಕೆಲಸ ಅಂತಿರಲ್ಲ. ಆಗ ನೀವು ಕೋರ್ಟ್ಗೆ ಹೋದರೆ ನೀವು ಕೆಲಸ ಮಾಡಿ ಅಂತ ಹೇಳ್ತಾರೆ. ಆಗ ಅವರು ಈಗ ಸರಿ ಸಾಹೇಬ್ರು ಇಬ್ಬರಲ್ಲಿ ಯಾರು ಕೆಲಸ ಕೊಡ್ತೀವಿ? ನಾನು ಹೇಳಿದ್ದು ಏನು ಗೊತ್ತಾ ಮೇಡಮ್ ಅವರೇ, ನೀವು ಅದೇ ನಿಮಿತ್ತ ನಾನು ಹೇಳ್ತಾ ಇರೋದು. ಇವಾಗ ಏನು ಗೊತ್ತಾ ನಾನು ಹೇಳ್ತಾ ಇರೋದು, ಈಗ ನನಗೆ ಏನು ಬೇಡಿ, ಕೆಲಸ ಅವಕಾಶ ಮಾಡಿಕೊಡಿ, ಕೆಲಸ ಮಾಡ್ತೀನಿ. ಇಲ್ಲ ನಿಮಗೆ ಕೆಲಸ ಮಾಡಿಕೊಡಕ್ಕಾಗೈತಿಲ್ಲ, ಆ ಥರ ಬರೋದಿಲ್ಲ ಅಂತ ಅನ್ನಂಗಿದ್ರೆ ನಾವು ಮುಂದಿನ ಪ್ರಯತ್ನ ಏನು ಮಾಡ್ಬೇಕು ನಾವು ಮಾಡ್ತೀವಿ ಅಂತ ನಾನು ಅದನ್ನೇ ಹೇಳಿರೋದು. ಒಳ್ಳೆ ಸರಿ ಅದು ಇಲ್ಲ ಇದು ಇಲ್ಲ ಅಂತ ನಾನು ಸುಮ್ಮನೆ ಯಾಕೆ ಕೂತ್ಕೊಳ್ಳೋಣ. ಈಗ ಹಂಗಾರೆ ಕೆಲಸನೂ ಕಳ್ಕೊಂಡ್ಮೇಲೆ ಇನ್ನು ಈಗ ಹೋಗೈತಲ್ಲ, ಅಲ್ಲ ID ಫೈಲರ್ ಆಗಿ ಹೋಗೈತಲ್ಲ ಬಿಡಿ, ಏನು ತೊಂದರೆ ಇಲ್ಲ. ಮತ್ತೆ ಈಗ ಏನು ತೊಂದರೆ ಐತಲ್ರಣ್ಣ ನಿಮ್ಗೀಗ ID ಫೈಲರ್ ಆಗಿ ಹೋಗೈತಲ್ಲ? ಏನ್ರಣ್ಣ ಇದು ರಾಶಿಗಳ? ಏನು ರಾಶಿ ಅಂತ ಇದು? 12 ರಾಶಿಗಳಿಗೆ ಇಂತಿಂತ ಇವು ಮರಗಳು ಅಂತ ಅಂದ್ಬಿಟ್ಟಿದೆ. ನಾವು ಶಾಸ್ತ್ರ ಮುಖಾಂತರ ಇದನ್ನ ಇಟ್ಟಿದ್ದೇವೆ. ನೀವೇ ನೆಟ್ಟಿದ್ದ? ಚಂದ್ರ ಸರ್ ಇದ್ದಾಗ ಹಾಂ ನಾವೇ ಇಟ್ಕೆಲ್ಲ ಹೊತ್ತಿ. ಹಾಂ, ಇದೇನು ಸಸ್ಯದ ಹೆಸರು? ಅಲ್ಲ ಇಲ್ಲಿ ಇದೇನಿದು ಸಸ್ಯ ಹೆಸರು? ಸಿಂಹ ರಾಶಿಗೆ ಇದು ಅಂತ ಇರೋದು? ಪಾದರಿ ವೈಜ್ಞಾನಿಕ ಹೆಸರು ಪಾದರಿ ಅಂತ, ಇದು ಮರದ ಹೆಸರು. ಈ ಮರವಾ? ಹಾಂ, ಇದು ಸಿಂಹ ರಾಶಿಗೆ. ಇದು ಯಾವ್ದಿದು? ಇದು ಮಾವಿನ ಮರ. ಇದು ಕನ್ಯಾ ರಾಶಿಗೆ. ಕನ್ಯಾ ರಾಶಿಗೆ ಮಾವಿನ ಮರನಾ? ಮಾವಿನ ಮರ. ಹ್ಞೂ 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 ತುಲಾ ರಾಶಿಗೆ ರಂಜಲು, ರಂಜಲ್ ಮರ ಅಂತ. ಇದು ರಂಜಲ್ ಮರ ಅಂತ, ರಂಜಲು ಅಂತ. ಇದು ಮಕರ ರಾಶಿಗೆ. ತುಲಾ ರಾಶಿಗೆ ರಂಜೂರ್ ಮರ ಅಂತ. ಇದು ಮಕರ ರಾಶಿಗೆ ಬೀಟೆ ಮರ. ಯಾವುದು? ಇದು ಮಕರ ರಾಶಿಗೆ ಬೀಟೆ ಮರ ಅಂತಲ್ಲ? ಬೀಟೆ. ಇದು ಮಕರ ರಾಶಿಗೆ. ಹಾಂ ಹಾಂ, ಇವನು ನೀವೇ ಮಾಡಿದ್ದ? ನಾವೇ ಮಾಡಿದ್ದು ಮೇಡಮ್. ನೋಡಿ ಧನುಸು ರಾಶಿಗೆ ಅರಳಿ ಮರ. ಧನುಸು ರಾಶಿಗೆ ಅರಳಿ ಮರ. ಅರಳಿ ಏನಿದು ಪೂಜೆ ಮಾಡಬೇಕು ಅಂತಲಾ? ಅವ್ರವ್ರ ಭಾಗಕ್ಕೆ ಇದನ್ನ ಮಾಡಬೇಕು ಅಂತ. ಅವ್ರ ಭಾಗಕ್ಕೆ ಮಾಡಬೇಕು ಅಂತ. ಹಾಂ ಹಾಂ, ಇದು ಯಾವುದಿದು? ಬನ್ನಿ ಮರ ಅನ್ನಿಸ್ತದೆ ಅಲ್ಲ? ಕಾಚು ಅಂದರೆ ಯಾವುದು? ಕಾಚು ಅಂದರೆ ಏನ್ರಣ? ಕಾಚು ಅಂತಂದರೆ ವೃಶ್ಚಿಕ ರಾಶಿಗೆ. ವೃಶ್ಚಿಕ ರಾಶಿಗೆ ಕಾಚು. ಕಾಚು ಅಂದರೆ ಇದು
ಇದಕ್ಕೆ ಸಂಬಂಧಪಟ್ಟಿದ್ದೆ ಬನ್ನಿ ಮರ. ಬನ್ನಿ ಮರನೇ ಇದು? ಇದು ಬನ್ನಿ ಮರವೇ, ಅದನ್ನೇ ಕಾಚು ಅನ್ನೋದು. ಹಾಂ, ಬನ್ನಿ ಮರನೇ ಕಾಚು ಅನ್ನೋದು. ಬನ್ನಿ ಮರನೇ ಕಾಚು ಅನ್ನೋದಾ? ಹಾಂ, ನೆಕ್ಸ್ಟು ಇದಕ್ಕೆ ಇದು ಯಾವುದಿದು? ಇವೆಲ್ಲ ಎಲ್ಲಿ ಹೊತ್ಕೊ ಬಂದ್ರಿ? ಇದು ಬನ್ನಿ ಮರನೇ, ಇದು ಕಣ್ರಣ ಬನ್ನಿ ಮರ, ಅದು ಬೇರೆ ಕುಂಭರಾಶಿಗೆ. ಬನ್ನಿ ಮರ, ಇದು ಬನ್ನಿ ಮರವೇ. ಅದು ಕಾಚು ಅಂತ ಬರ್ತೈತಲ್ಲ. ಕಾಚು ಅಂದ್ರೆ ಅದು ಕಾಚು ಅಂದರೆ ಅದು ಒಂಥರ ಇದು ಎರಡು ಥರ ಮರ ಇರ್ತವೆ. ಬನ್ನಿ ಎರಡು ಥರ ಇರ್ತದೆ. ಹಾಂ, ಕಾಚು ಅಂದರೆ ಅದು ಯಾವುದು ಗೊತ್ತಾ? ಹಾಂ, ನಮ್ಮ ಇದು ಲೋಕಲ್ ಇದು ಯಾವುದಿದು? ಆಲದ ಮರ. ಯಾವ ರಾಶಿಗೆ? ಅದು ಯಾವ್ದು ಗೊತ್ತಾ? ಮೀನ ರಾಶಿಗ? ನಾವು ಚಿಗ್ಗಿ ಮರ ಅಂತೀವಲ್ಲ ನೋಡಿ. ಕಾಚು ಅಂದರೆ ಚಿಗ್ಗಿ ಮರ ಅಂತ. ಅದು ಮೀನ ರಾಶಿಗೆ ಆಲದ ಮರ ಪೂಜೆ ಮಾಡಬೇಕಾ? ಹಾಂ, ಇದು ಇದು ಯಾವುದಿದು ಮರ? ರಕ್ತ ಚಂದನ, ಮೇಷ ರಾಶಿಗೆ. ರಕ್ತ ಚಂದನ. ಇದು ಮದ್ದಾಲೆ ರಾಶಿ, ಇದು ವೃಷಭ ರಾಶಿಗೆ ಮದ್ದಾಲೆ. ವೃಷಭ ರಾಶಿಗೆ ಎಂಥದ್ದು? ಮದ್ದಾಲೆ. ಇದು ರಕ್ತ ಚಂದನ ಅಂತಲಾ? ಇದು ಮದ್ದಾಲೆ. ರಕ್ತ ಚಂದನ ಮರ. ಇದು ಮದ್ದಾಲೆ ವೃಷಭ ರಾಶಿಗೆ. ಇದು ಹಾಸಿನಿದು ಯಾವುದೋ ಮಿಥುನ ರಾಶಿಗೆ. ಹಾಂ, ಮಿಥುನ ರಾಶಿಗೆ ಹಲಸು ಹಣ್ಣಿಂದು. ಏನು ಪೂಜೆ ಮಾಡಲಿ ಅಂತಲ ಇವೆಲ್ಲ? ಯಾವ ರೇಂಜರು ಅಂದ್ರಿ ಇವ್ರನ್ನ? ಇವರು ವಿನಯ್ ಚಂದ್ರ ಸಾಹೇಬ್ರು. ಇವೆಲ್ಲ ಮಾಡಿದ್ದೆ ಅವರು. ಹಾಂ ಹಾಂ, ಎಂಥ ಒಳ್ಳೆ ಕೆಲಸ ಮಾಡವ್ರ ನಾವು. ನಿಮಗೆ ನಾಮ ಹಾಕಿದ್ರು, ಕೆಲಸ ಮಾಡಿದವ್ರಿಗೆಲ್ಲರಿಗೂ ನಾಮ ಹಾಕಿ ಬಿಸಾಕಿದ್ರು ಅತ್ಲಾಗಿ. ಹಾಂ, ಇನ್ನೊಂದು ಯಾವುದೋ ಬಿಟ್ನಲ್ಲ, ಇದು ಯಾವ್ದು? ಕಟಕ ರಾಶಿಗೆ ಇದೆ ಅಂತ ಮರೋರಣ. ಮುತ್ತುಗ. ಮುತ್ತುಗ ಅಂದರೆ ಮುತ್ತುದ ಮರ, ಮುತ್ತುದ ಎಲೆ, ಊಟದ ಎಲೆ. ಓ, ಅದಾ ಮುತ್ತುಗ ಅಂದರೆ? ಹಾಂ, ತೆಗಿಸ್ಕೊಳ್ರಣ ಫೋಟೋ. ನೀವೇ ಬೆಳೆದಿದ್ದೀರಿ ಅಂತೀರಿ. ಹುತ್ತನೂ ಐತಿಲ್ಲಿ. ಏನು ಹಾವಿಗೆ ಹೋಯ್ತಾ? ಹಾಂ, ಇದಕ್ಕೇನು ಪೂಜೆ ಪುನಸ್ಕಾರ ಏನೂ ಇಲ್ಲ. ಹಾಂ, ಅಲ್ಲಣ್ಣ ಬೂಡ್ಸ್ ಬಿಚ್ಚ ಹತ್ರಣ ಬುದ್ಧ ದೇವರು. ಹಾಂ, ಪೂಜೆ ಮಾಡ್ತಾ ಇದ್ರು ಮೊದಲು. ಅಲ್ಲೇ ನಿಂತ್ಕೋಬೇಕೇನು? ಕೆಳಗೆ ಹೋಗಿ ನಿಂತ್ಕೊಳ್ಳಿ. ಅಲ್ಲಿಗೆ ಯಾಕೆ ನಿಂತ್ಕೋತೀರಿ? ಇಲ್ಲಿ ಹಿಂದೆ ಹಿಂಗೆ ತಗೊಂಡು ಹಿಂಗೆ. ಹಾಂ, ನಂದು ಫೋಟೋ ಇಲ್ಲೇ ಕೂತದಕ್ಕಂತೆ ನಂದು ಸ್ಟಾರ್ಟಿಂಗು. ಹ್ಞೂ, ನಿಮ್ಮ ಭಗವಂತ ದೇವರಲ್ವೇ ಅದು ಬುದ್ಧ ಅಂದರೆ. ಶೂ ಕಾಲು ಹಾಕ್ತಿರಲ್ಲಣ್ಣ. ತಡೀರಿ, ಇಲ್ಲಿ ಬಿಡಕ್ತಾ ಇಲ್ಲ. ಬುದ್ಧ ಬಸವಣ್ಣ ಅಂಬೇಡ್ಕರ್ ಇವರೆಲ್ಲ ದೇವ್ರಲ್ವೇನ್ರಣ್ಣ ಇವರು? ಚೆನ್ನಾಗಿ ಬೀಳ್ತಾವ ಬರ್ರಿ. ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ. ನಿಮ್ಮನ್ನು ಸೇರ್ ತಗೋತಾ ಇದ್ದೀನಿ. ಆಯ್ತಾ? ಮೇಡಮರೇ, ಹಾಂ, ಈ ಕಡೆ ಇರ್ತೀವಿ. ಹಾಂ, ನರಳಿ ಬರ್ರಿ. ಬಿಸಿಲಲ್ಲಿ ಅದು ಬಿಸಿಲು ಚೆನ್ನಾಗಿ ಕಾಣಲ್ವಾ? ಹ್ಞೂ, ಮೇಡಮ್ನವರೇ,